ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಪಕ್ಕ ಇರುವಂತಹ ಟಿ ಮಾಯಿಗೋಡ್ನಳ್ಳಿ ಎಂಬ ಊರಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ತಂಬಾಕು ಬೆಳೆಗೆ ಸಂಬಂಧಪಟ್ಟಂತೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ಈ ಒಂದು ತಂಬಾಕು ಬೆಳೆಗೆ ಸಂಬಂಧಪಟ್ಟಂಗೆ ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ನಮ್ಮ ಸಮೃದ್ಧ ಆಗ್ರೋ ಉತ್ಪನ್ನಗಳನ್ನು ಈ ಒಂದು ತಂಬಾಕು ಬೆಳೆಗೆ ಈ ಊರಿನ ಒಬ್ಬರು ರೈತರು ಅಂತ ಹೇಳ್ಬೋದು, ಅಂಬರೀಶ್ ಸರ್ ಅವರು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದರು. ಯೂಸ್ ಮಾಡಿದ ಪರಿಣಾಮವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಮ್ಮ ಮುಂದೆ ಇದೆ. ಈ ಒಂದು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ರೈತರು ಅಂಬರೀಶ್ ಸರ್ನ ಬನ್ನಿ ಮಾತಾಡ್ಸೋಣ. ಯಾವ ರೀತಿಯಾಗಿ ಯೂಸ್ ಮಾಡಿದ್ರು, ಯಾವ ಹಂತದಲ್ಲಿ ಯೂಸ್ ಮಾಡಿದ್ರು, ಈಗ ಯಾವ ರೀತಿಯಾದ ಫಲಿತಾಂಶ ಬಂದಿದೆ, ಬೇರೆ ತಂಬಾಕು ಬೆಳೆ ರೈತರಿಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತ. ಸರ್ ನಮಸ್ತೆ. ಈಗ ನೀವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ನಿಮಗೆ ಕೊಟ್ಟಿದ್ದು, ನೀವು ಯಾವ ರೀತಿಯಾಗಿ ಮೊದಲು ಅದನ್ನು ಯೂಸ್ ಮಾಡಿದ್ರಿ? ಸರ್ ನಾವು ಮಾಮೂಲಿ ನಾಟಿ ಮಾಡ್ಬೇಕಾದ್ರೆ ಇದು ಟ್ರೈ ಮಾಡ್ಬೇಕಾದ್ರೆ ಟ್ರೈಗೆ ಹಾಕೊಂಡಿದ್ರಿ. ಟ್ರೈಗೆ ಹಾಕೊಂಡ ಮೇಲೆ ನಾಟಿ ಮಾಡಿದ್ಮೇಲೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ದೀವಿ. ಈಗ ನೀವು ಟ್ರೈಗೆ ಹಾಕೊಂಡಲ್ವಾ, ಯಾವ ಟ್ರೈಗೆ ಅಂದ್ರೆ ಕೊಕೊಫಿಟ್ ಜೊತೆಗೆ ಮಿಕ್ಸ್ ಮಾಡಿದ್ವಿ. ನಿಮಗೆ ಆ ಪಟದಲ್ಲಿ ನಿಮಗೆ ಟ್ರೈಯಲ್ಲಿ ತುಂಬ ಚೆನ್ನಾಗಿ ಬಂತ? ತುಂಬ ಚೆನ್ನಾಗಿ ಬಂತು. ಅದಾದ್ಮೇಲೆ ಹೊಲಕ್ಕೆ ನಾಟಿ ಮಾಡಿದ್ರಿ. ನಾಟಿ ಮಾಡಿ ಎಷ್ಟು ದಿನಕ್ಕೆ ನೀವು ಗೊಬ್ಬರ ಕೊಟ್ರಿ? ನಾಟಿ ಮಾಡಿದ 10 ದಿವಸದೊಳಗೆ ಗೊಬ್ಬರ ಕೊಟ್ಟಿದ್ವಿ. 10 ದಿನದೊಳಗೆ ಗೊಬ್ಬರ ಕೊಟ್ರಿ. ಯಾವ್ದೇನು ಗೊಬ್ಬರ ಕೊಟ್ರಿ? ನಾವು CN, SOP ಮತ್ತೆ DAP ಮತ್ತೆ ಇದು ಆರ್ಗ್ಯಾನಿಕ್ ಅಂತ ಇದು ಮಾಡಿದ್ವಿ. ಈಗ ನೀವು ಟೋಟಲ್ ಎಷ್ಟು ಎಕರೆ ಮಾಡಿದ್ರಿ? ಟೋಟಲ್ 4 ಎಕರೆ ಮಾಡಿದ್ವಿ ಸರ್ ನಾವು. 4 ಎಕರೆಗೆ ನಮ್ಮ ಬ್ಲೂ ಪ್ರೆಡೆಟರ್ ಎಷ್ಟು ಮೂಟೆ ಜೊತೆಗೆ ಎಷ್ಟನ್ನ ಹಾಕೊಂಡ್ರಿ? ಸರ್ ಟೋಟಲ್ ಒಟ್ಟಿಗೆ ಮಿಕ್ಸ್ ಮಾಡಿದ್ದು ನಾವು 18 ಮೂಟೆ ಹಾಕಿದ್ದು. ಎರಡನೇ ಸರಿ ಇಡೋಣ ಅಂದ್ಬಿಟ್ಟು ಕಮ್ಮಿ ಹಾಕಿ 18 ಮೂಟೆಗೆ 10 ಮೂಟೆಗೆ 10 ಬ್ಲೂ ಪ್ರೆಡೆಕ್ಟ್ ಹಾಕಿದೆ. 10 ಬ್ಲೂ ಪ್ರೆಡೆಕ್ಟ್ ಹಾಕಿದೆ. ಓಕೆ, ಗಿಡ ಡೆವಲಪ್ಮೆಂಟ್ ಆಯ್ತಾರೆ ನೋಡಿ. ಎರಡನೇ ಸರಿ ಗೊಬ್ಬರ ಇಡೋದು ಬೇಡ ನಿಲ್ಲಿಸ್ಬಿಟ್ಟೆ ನಾನು. ಅಂದರೆ ನೀವು ಈ ಸರಿ 18 ಚೀಲ ಹಾಕಿದ್ರಿ. ಮೊದಲೆಲ್ಲ ನೀವು ಎಷ್ಟು ಮೂಟೆ ಹಾಕ್ತಿದ್ರಿ? ಸರ್ ವರ್ಷ 27-28 ಚೀಲ ಗಂಟ್ಲೆ ಕೊಡ್ತಾ ಇದ್ದೆ. ಮೊದಲನೇ ಸರಿ 17-18 ಚೀಲ ಕೊಡ್ತಿದ್ದೆ ಒಂದೇ ಸರಿ. ಎರಡನೇ ಸರಿ ಒಂದು 7-8 ಚೀಲ ಕೊಡ್ತಾ ಇದ್ದೋ. ಓಕೆ, ಅದಕ್ಕೆ ಈ ಸರಿ ಮೊದಲನೇ ಸರಿ 18 ಚೀಲಕ್ಕೆ 10 ಬ್ಲೂ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಎರಡನೇ ಸರಿ ಗಿಡ ನೋಡ್ಕೊಂಡು ಇದು ಮಾಡಕ್ಕಾಯ್ದೆ, ಸುಮ್ಮನಾಗಿದ್ದೆ. ಎರಡನೇ ಸರಿ ಗಿಡ ಭಾರಿ ಬಿರ್ಸಾ ಬಂದಿತ್ತಲ್ಲ, ಅದಕ್ಕೆ ಎರಡನೇ ಸರಿ ಗೊಬ್ಬರ ಇಡ್ಲಿಲ್ಲ ಸರ್ ನಾವು. ಅಂದ್ರೆ ಎರಡನೇ ಚೀಲಕ್ಕೆ ನೀವು 7 ಮೂಟೆ ಒಂದು 10 ಮೂಟೆ ಕೊಡಬೇಕಾಯ್ತು. ಅದು ಕೊಟ್ಟೇ ಇಲ್ಲ. ಅದು ಕೊಟ್ಟಿಲ್ಲ. ಎರಡನೇ ಕಿತ್ತ ಮೊದಲನೇ ಕಿತ್ತಕ್ಕೆ ನಿಮ್ಗೆ ಈ ಥರ ಬಂದಿದೆ. ಈಗ ನೀವು ಈ ಒಂದು ತುಂಬ ವರ್ಷದಿಂದ ನೀವು ತಂಬಾಕು ಬೆಳೆ ಬೆಳೀತಿದ್ರಲ್ವಾ, ಕಳೆದ ಸರಿಗೂ ಈ ಸರಿಗೂ ಏನು ಡಿಫ್ರೆನ್ಸ್ ಕಾಣ್ತದೆ ನಿಮಗೆ? ಕಳೆದ ವರ್ಷ ಅನ್ನೋಕ್ಕಿಂತ ನಾವು 45 ವರ್ಷ ಅಗಸ ಬೆಳೀತಾ ಇದ್ದೀವಿ. 45 ವರ್ಷ ಅಗಸ ಬೆಳೀತಾ ಇದ್ದೀವಿ. ಇಷ್ಟು ಕಮ್ಮಿ ಖರ್ಚಲ್ಲಿ ಅಗಸ ಬೆಳೆದ ಇದೇ ಮೊದಲು ಸರ್ ನಾವು. ಆಮೇಲೆ ಒಂದೇ ಕಿತ್ತ ಗೊಬ್ಬರ ಇಟ್ಟರೆ ನಾವು ಇದೇ ಸರಿ ಸರ್. ಅಂತಂದ್ರೆ ನಿಮಗೆ ಕೆಮಿಕಲ್ ಗೊಬ್ಬರ ಕೊಟ್ಟರೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಕಾಣ್ತಿತ್ತು ನಿಮಗೆ? ಸರ್ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಗಿಡ ಬರ್ತಿತ್ತು, ಏನಿಲ್ಲ ಅಂತಲ್ಲ. ಆದರೆ ಬೆಳೆದ ಮೇಲೆ ಅದು ತರಗಾಗೋದು, ಇದರಲ್ಲಿ ಆಮೇಲೆ ಹೆಚ್ಚಿಗೆ ದಿವಸ ಹಣ್ಣು ಹಾಕಿ ಇದಾಗ್ತಿದ್ದಿಲ್ಲ. ಒಂದು ಹಣ್ಣಾಗೋದು, ಒಂದು ಹಸಿರು ನಿಂತ್ಕೊಳ್ಳೋದು, ಹಿಂಗೆಲ್ಲ ವಿಚಿತ್ರ ಆಗೋದು. ಈ ಸರಿ ಇದಾಕಿದ್ಮೇಲೆ 2 ತಿಂಗಳಾಗಿದೆ. ಸೊಪ್ಪು ಎಷ್ಟು ಸ್ಮೂತ್ ಇದೆ, ಎಷ್ಟು ಕಲರ್ ಇದೆ, ನಮಗೆ ಭಾರಿ ಖುಷಿ ಆಯ್ತು ಸರ್. ಈಗ ನಿಮಗೆ ಈ ತಂಬಾಕು ಬೆಳೆಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಒಂದು ಮುರಿದಿದ್ದೀನಿ. ಸಾರಿ, ಈ ತಂಬಾಕು ಬೆಳೆಗೆ ಇದರಲ್ಲಿ ಮಜಾಕ್ ಅಂತ ಬರ್ತದೆ, ಎಲೆ ಚುಕ್ಕಿ ರೋಗ ಅಂತ ಬರ್ತದೆ. ಎಲೆ ಚುಕ್ಕಿ ರೋಗ ಬರ್ತದೆ, ಮತ್ತೆ ಎಲೆಗಳಲ್ಲಿ ನಿಮಗೆ ತರಕ್ ಬರ್ತದೆ, ಮತ್ತೆ ನಿಮಗೆ ಈ ಥರ ಮುದ್ರು ಥರ ಬರ್ತದೆ. ಈ ನೋಡಿ ರೈತರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಒಂದೇ ಒಂದು ಮಜಾಕ್ ಇಲ್ಲ, ಒಂದೇ ಒಂದು ಎಲೆ ಚುಕ್ಕಿ ಇಲ್ಲ, ಅಷ್ಟು ಗ್ರೀನ್ನೆಸ್ ಆಗೈತೆ. ಮತ್ತು ಸರ್ ನೋಡಿರಿ, ಸರ್ ಹೇಳ್ತೀರಿ, ಬಂದ ತಕ್ಷಣ ಹೇಳ್ತಾರೆ ತುಂಬ ಸೂಕ್ಷ್ಮ ಆಗೈತೆ ಸರ್. ಇದು ಹೆಂಗಿದೆ ಎಲೆ ಅಂತ, ತುಂಬ ಸ್ಮೂತಾಗಿದೆ. ಈ ಥರ ಇದ್ದರೆ ನಮಗೆ ಕ್ಯೂರಿಂಗ್ ಏನಾಗುತ್ತೆ, ಸೂಪರಾಗಿ ಬರ್ತದೆ. ಮತ್ತು ಹಿಂದ್ಗಡೆ ನಿಮಗೆ ಅಂಟಂಟು ಥರ ಸಿಗಬೇಕು ನಿಮಗೆ. ಈ ಥರ ನೋಡಿಲಿ, ಕೈ ನೋಡಿಲಿ, ನಿಮಗೆ ಅಂಟಂಟು ಥರ ಸಿಗ್ತದೆ. ಈ ಥರ ನಿಮಗೆ ಅಂಟಂಟು ಥರ ಈ ಥರ ಸಿಕ್ತು ಅಂತಂದರೆ ನಿಮ್ಗೆ ಎಲೆ ತುಂಬ ಚೆನ್ನಾಗಿ ಏನಾಗುತ್ತೆ, ಇಳುವರಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಆಲ್ರೆಡಿ ಇನ್ನೂ ಇದಕ್ಕೆ ಎಷ್ಟು ದಿನ ತುಂಬಿಲ್ಲ? ಇನ್ನೂ 2 ತಿಂಗಳು ತುಂಬೇ ಇಲ್ಲ. ಇನ್ನೂ 2 ತಿಂಗಳು ತುಂಬೇ ಇಲ್ಲ. ಆಲ್ರೆಡಿ ಸರ್ ಏನು ಮಾಡ್ತಾರೆ, ಮುರಿಯೋಕ್ಕೆ ಇನ್ನೆಷ್ಟು ದಿನ ಬೇಕು ಮುರಿಯೋಕ್ಕೆ ನಿಮಗೆ? ಮುರಿಯೋಕ್ಕೆ ಇನ್ನು 2 ದಿವಸ 3 ದಿವಸ ಮುರಿತೀವಿ. ಈಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಎಲೆ ಬಂದಿದೆ ನಿಮ್ಮ ಪ್ರಕಾರ? ಕನಿಷ್ಠ ಅಂತ 27-28 ಎಲೆ ಬಂದಿದೆ. 27-28 ಎಲೆ ಬಂದಿದೆ. ಜೊತೆಗೆ ಇನ್ನೂ ಏನಾಗಿದೆ ನೀವು ನೋಡ್ಬೋದು, ಇನ್ನೂ ಎಲೆಗಳು ಸಂಖ್ಯೆಗಳು ನೋಡಿ. ಇಲ್ಲಿ ಹತ್ರಕ್ಕೆ ಬನ್ನಿ ಸರ್. ಬಂದಿದ್ದೀರಿ ಸರ್. ಇಲ್ಲಿ ನೋಡಿ, ಇನ್ನೂ ಎಲೆಗಳು ಬರುವಂಥ ಪ್ರಮೇಯಗಳು ನೀವು ಕಾಣ್ಬೋದು. ಇಲ್ಲಿ ನೋಡಿಲಿ, ಇನ್ನೂ ಎಲೆಗಳು 5ರಿಂದ 6 ಎಲೆಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿಲಿ, ಆಲ್ರೆಡಿ ಇದು 30 ಎಲೆ ಮೇಲ್ ಬಿಟ್ಟಿದೆ. ಇದು 30 ಎಲೆ ಮೇಲ್ ಬಿಟ್ಟಿದೆ. ಒಂದು 25 ಎಲೆ ಕಟಿಂಗ್ ಮಾಡ್ಬಿಡ್ತೀವಿ. ಒಂದು 30-35 ಎಲೆ ಬಂದಿದೆ. ಇವರು ಏನು ಮಾಡ್ತಾರೆ ಅಂದರೆ 20-25 ಎಲೆಗೆ ಕಟ್ ಮಾಡ್ತಾರೆ. ನೋಡಿ, ಇವರು ರೈತರು ಹೇಳ್ತಿದ್ರು, ಇವ್ರ ಜೊತೆಲೇ ನಾಟಿ ಮಾಡಿದಂತಹ ಎಷ್ಟೋ ಇವ್ರ ರಿಲೇಷನ್ನು, ಇವ್ರ ಅಕ್ಕಪಕ್ಕ ಸ್ನೇಹಿತರು
3 ಸರಿ 2 ಸರಿ ಗೊಬ್ಬರ ಕೊಟ್ಟಿರಲ್ವಾ ಸರ್? 3 ಸರಿನೂ ಕೊಟ್ಟಿದ್ದಾರೆ. 3 ಸರಿನೂ ಕೊಟ್ಟಿದ್ದಾರೆ. ಆದರೆ ಇನ್ನೂ ಗಿಡ ಏನಾಗಿದೆ ಅಂತ ಇನ್ನೂ ಇಷ್ಟಿಷ್ಟೇ ಉದ್ದ ಐತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಹೊಲ, ಆ ಕಡೆ ತೋರಿಸಿ ಸರ್. ಅದು 2 ಸರಿ ಗೊಬ್ಬರ ಇಟ್ಟಿರೋದು. ಅದು 2 ಸರಿ ಗೊಬ್ಬರ ಇಟ್ಟಿದ್ದಾರೆ. ಇನ್ನೂ ನನ್ನ ಮಂಡಿಯಿಂದ ಕೆಳಗಡಿಕೆ ಐತೆ. ಆದರೆ ನಮ್ಮಲ್ಲಿ ಬೆಳೆದಿರೋ ನೋಡಿ ನನ್ನ ಸೊಂಟ ಮಟ್ಟಕ್ಕೈತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಸ್ಮೂತಾಗಿ ಐತೆ ಎಲೆಗಳು. ತುಂಬ ಒರಟಾಗಿತ್ತು ಅಂತಂದರೆ ಕೆಲವು ಕಡೆ ನೀವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಈ ಥರ ಅಲ್ಲಾಡಿಸಿದ್ರೆ ಏನಾಗುತ್ತೆ ಅಂತ ಕಟ್ಟಾಗಿ ಹೋಗುತ್ತೆ, ಪಟ್ಟಂತ ಮುರಿದೋಗುತ್ತೆ. ಫರ್ಟಿಲೈಸರ್ ಹಾಕಿದಾಗ ಕಟ್ಟಾಗುತ್ತೆ. ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಥರ ಕಟ್ಟಾಗುತ್ತೆ. ಪವರ್ ಆಗಿ ಬಂದಿರ್ತದೆ ಅದು ಗಿಡ. ನೋಡಿ ಇಲ್ಲಿ ನಮ್ದ್ರಲ್ಲಿ ಈ ಥರ ನೀವು ಇದು ಮಾಡಿದ್ರು ಏನಾಗಲ್ಲ, ಸ್ಮೂತ್ ಆಗದೆ ಅಷ್ಟು ಚೆನ್ನಾಗಿ ಬರ್ತಿದೆ. ತುಂಬಾ ಚೆನ್ನಾಗಿ ಬರ್ತಿದೆ. ಅಂದ್ರೆ ನಾರು ಗಟ್ಟಿಯಾಗಿದೆ. ನಾರು ಗಟ್ಟಿಯಾಗಿದೆ. ಈ ತರ ಬಂದ್ರೆ ನಿಮ್ಗೆ ದಿಂಡು ಏನಾಗುತ್ತೆ, ತೂಕ ಬರ್ತದೆ, ಮತ್ತೆ ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಬರ್ತದೆ. ಅಷ್ಟು ಚೆನ್ನಾಗಿದೆ ಸರ್. ಈಗ ಈ ಒಂದು ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ, ಬೇರೆ ರೈತರಿಗೆ ಏನಂತ ನೀವು ಆನ್ಸರ್ ಮಾಡ್ಬೋದು ಸರ್? ಬೇರೆ ರೈತರಿಗೆ ಯೂಸ್ ಮಾಡಿ ಅಂತ ಹೇಳ್ಬೋದು ಅಲ್ವಾ? ನೋಡಿ ಸರ್ ಹೇಳ್ತಾರೆ ಆಲ್ರೆಡಿ ತುಂಬ ಜನಕ್ಕೆ ಏನು ಮಾಡಿದ್ದಾರೆ, ಪ್ರಾಡಕ್ಟ್ ಏನು ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದೊಂದಕ್ಕೆ ಬಳಸಿಲ್ಲ ಸರ್, ಶುಂಠಿಗೂ ಬಳಸಿದ್ದಾರೆ. ಹೇಗಿದೆ ಶುಂಠಿ? ತುಂಬ ಚೆನ್ನಾಗಿದೆ. ಶುಂಠಿಗೆ ಯೂಸ್ ಮಾಡಿದ್ದಾರೆ. ಜೋಳದ ಚೆಚ್ಚ ಬಳಸ್ಬೋದು. ಮೆಕ್ಕೆಜೋಳ ಸರ್ ಹೇಳ್ತಾರೆ. ಮೆಕ್ಕೆಜೋಳಕ್ಕೂ ತುಂಬ ಚೆನ್ನಾಗಿ ನಾವು ಏನು ಮಾಡ್ಬೋದು, ಇದನ್ನು ಬಳಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟು ಕೇವಲ ಹೊಗೆ ಸಸಿ, ಶುಂಠಿ ಮತ್ತು ಮೆಕ್ಕೆಜೋಳಕ್ಕಲ್ಲ, ರೈತ ಬೆಳೆಯುವಂತಹ ಪ್ರತಿಯೊಂದು ಬೆಳೆಗಿರ್ಬೋದು, ಹೂವಿನ ಗಿಡದಿಂದ ತೆಂಗಿನ ಮರದವರೆಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಏನು ಮಾಡೋದು, ಕಡಿಮೆ ಖರ್ಚಿನಲ್ಲಿ. ಸರ್ ಹೇಳಿದ್ರು ನನಗೆ ಎಷ್ಟೋ ಸರಿ ಕೆಮಿಕಲ್ ಗೊಬ್ಬರ ಆಗ್ತಿದೆ, ಆದರೆ ಏನು ಮಾಡ್ತಿಲ್ಲ, ಈ ಸರಿ ತುಂಬ ಚೆನ್ನಾಗಿ ನಾನು ಇದರಲ್ಲಿ ರಿಸಲ್ಟ್ ತಗೊಂಡಿದ್ದೀನಿ ಸರ್ ಅಂತ ಹೇಳ್ತಿದ್ದಾರೆ. ಸರ್ ಈಗ ನಿಮಗೆ ಈ ಬೆಳೆನೂ ಸಕ್ಸಸ್ ಆಯಿತು, ಖರ್ಚು ಏನಾಯಿತು ನಿಮಗೆ ಸೇವ್ ಆಯಿತು. ಈಗ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತದೆ ಸರ್? ಯೂಸ್ ಮಾಡಿದ್ದೀವಿ ಅಂತಂದರೆ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿದೆ. ಸರ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ಮೂಲಕ ನಾನು ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂತಂದರೆ, ಈ ಒಂದು ರಾಸಾಯನಿಕ ಹಾಕೋದ್ರಿಂದ ಮಣ್ಣಲ್ಲಿರುವಂಥ ಫಲವತ್ತತೆ ಏನು ಮಾಡ್ತಿದ್ದೀವಿ, ನಾವು ನಾಶ ಮಾಡ್ತಿದ್ವಿ. ಬೆಳೆದಂತಹ ಬೆಳೆಗೆ ಸರಿಯಾದ ರೀತಿಯಾದಂತಹ ನಮ್ಗೇನು ಸಿಗ್ತಿಲ್ಲ, ಪೂರಕವಾಗಿ ಬೆಳೆ ಬರ್ತಿಲ್ಲ. ಆದ್ದರಿಂದ ಈ ಮೂಲಕ ಎಲ್ಲ ರೈತಾಪಿ ವರ್ಗದವರೆಗೂ ನಾನು ಹೇಳೋದೇನಪ್ಪ ಅಂತಂದರೆ, ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಬೆಳೆದು ಮತ್ತು ನಿಮಗೆ ಅದ್ಭುತವಾದಂತಹ ಫಲಿತಾಂಶ ಬರ್ತದೆ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಇವತ್ತು ಹೊಳೆನರಸೀಪುರ ಭಾಗದಲ್ಲಿ ಯೂಸ್ ಮಾಡಿದಂತಹ ನಿಮ್ಮ ರೈತರಾದಂತಹ ಅಂಬರೀಶ್ ಸರ್ ಅವರಿಗೆ ರೈಜರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ ಹಾಗೂ ಸಮೃದ್ಧ ಆಗ್ರೋ ವತಿಯಿಂದ ತುಂಬ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಇದಕ್ಕೆ ಸಮಾಪ್ತಿ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.